ಧಾರವಾಡ ಜಿಲ್ಲೆಯ ಕಲಘಟಗಿಯಲ್ಲಿ 3 ದಿನಗಳ ಕಾಲ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರ ಸಂತೋಷ್ ಲಾಡ್ ಫೌಂಡೇಶನ್ ಹಾಗೂ ಶ್ರೀನಿವಾಸ್ ಹೆಲ್ತ್ ಕೇರ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕಲಘಟಗಿ ತಾಲೂಕಿನ ಮಡಕಿಹೊನ್ನಳ್ಳಿ ಗ್ರಾಮದ ಸಂತೋಷ್ ಲಾಡ್ ಅವರ ನಿವಾಸದಲ್ಲಿ 3 ದಿನಗಳ ಶ್ರವಣ ದೋಷ ಉಚಿತ ಚಿಕಿತ್ಸಾ ಶಿಬಿರ ನಡೆಯಿತು. ಶಿಬಿರದಲ್ಲಿ 350ಕ್ಕೂ ಹೆಚ್ಚು ಸಾರ್ವಜನಿಕರು ಭಾಗವಹಿಸಿ 250 ಜನಕ್ಕೆ ಶ್ರವಣ ದೋಷ ಯಂತ್ರಗಳನ್ನು ನೀಡಲು ವೈದ್ಯರು ಸೂಚಿಸಿದರು. ಶಿಬಿರದಲ್ಲಿ ಹರಿಶಂಕರ್ ಮಠದ ಮಂಜುನಾಥ್ ಮುರಳ್ಳಿ, ಸೋಮಶೇಖರ್ ಬೆನ್ನೂರ, ಬಾಳು ಖಾನಾಪುರ, ಹನುಮಂತ ಚವರಗುಡ್ಡ, ಮಂಜುನಾಥ್ ವಾಲಿಕಾರ್, ವಿಷ್ಣು ಮೋರೆ, ಶಂಕರಲಿಂಗ ದಾಸನಕೊಪ್ಪ, ಶಿವಲಿಂಗ ಮೂಗನ್ನವರ, ಅಜರುದ್ದೀನ್ ಜಕಾತಿ, ಮಂಜುನಾಥ್ ಎಲಿವಾಳ, ಬಸವರಾಜ್ ದಾಸನಕೊಪ್ಪ ಸೇರಿದಂತೆ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಸಾತಪ್ಪ ಮಾಂಗ್ಲಿ, ಎನ್+ ನ್ಯೂಸ್, ಕಲಘಟಗಿ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಬಡವರ ಬಂಧು, ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರ ಉಚಿತ ಶ್ರವಣ ದೋಷ ಶಿಬಿರವನ್ನು ನಿನ್ನೆ ಮತ್ತು ಇವತ್ತು ಕೂಡ ಏರ್ಪಡಿಸಿದ್ದಾರೆ. ಇವರ ಜೊತೆಗೆ ಶ್ರೀನಿವಾಸ್ ಹೆಲ್ತ್ ಕೇರ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಉಚಿತ ಶ್ರವಣ ದೋಷ ಚಿಕಿತ್ಸಾ ಶಿಬಿರವನ್ನು ನಡೆಸ್ತಾ ಇದ್ದೇವೆ. ಕಳೆದ 3 ತಿಂಗಳಿನ ಹಿಂದೆ ನಮ್ಮ ಸಂತೋಷ್ ಲಾಡ್ ಸಾಹೇಬರ ಎಲ್ಲ ಯೋಜನೆಗಳನ್ನು ಕಲಘಟಗಿ ತಾಲೂಕಿನ ರೈತರಿಗೆ ಅನುಕೂಲ ಮಾಡಿಕೊಟ್ಟಂತೆ ತಮಗೆಲ್ಲ ಗೊತ್ತಿದ್ದ ವಿಷಯ ಐತಿ. ಅಂಥ ಒಂದು ಸಂದರ್ಭದಲ್ಲಿ ಭಾಳಷ್ಟು ನಮ್ಮ ರೈತರು ನಮ್ಮ ಕಿವಿ ಕೇಳ್ಸಂಗಿಲ್ಲ ರೀ, ನಮಗೆ ಮಷಿನ್ ಬೇಕ್ರಿ ಅಂತ ಬಂದು ನಾನು ಸಂತೋಷ್ ಲಾಡ್ ಸಾಹೇಬರನ್ನು ಕೇಳಿದಾಗ ಅವರು ಒಂದು ಶಿಬಿರವನ್ನು ಮಾಡಿ ಅವತ್ತಿನ ದಿವಸ ಒಂದು ಸುಮಾರು 200ರಿಂದ 300ವರೆಗೆ ಚಿಕಿತ್ಸೆಯನ್ನು ಮಾಡಿ ಅವರಿಗೆ ಮಷಿನ್ ಕೊಡಿಸುವಂಥ ವ್ಯವಸ್ಥೆಯನ್ನು